ಹೋಸ್ಟ್ ಪ್ಲಾಂಟ್ಸ್ ಅಂತ ಇರ್ತವೆ. ಈಗ ನಮ್ಮಲ್ಲಿರೋದು 3 ತರ ಹೋಸ್ಟ್ ಪ್ಲಾಂಟ್ಸ್ ನಮ್ಮಲ್ಲಿ ಬೆಳೆಯುವಂತದ್ದು ನಾರ್ತ್ ಕರ್ನಾಟಕದಲ್ಲಿ. ಒಂದು ಎಲ್ಚಿಯನ್ ಗಿಡ ಅಂತ ಹೇಳ್ತೇವೆ, ಇನ್ನೊಂದು ಫ್ಲೆಮೆಂಜಿಯಾ ಸಮೈಲೇಟ ಅಂತ ಒಂದಿದೆ, ಅದ್ ಬಿಟ್ರೆ ಮುತುಕದೆಲೆ ಅಂತ ಒಂದಿದೆ ಸರ್. ಅಂದ್ರೆ ಇಸ್ತ್ರಿ ಎಲೆ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಅಭಿಲಾಷ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಮ್ದು ಮೈಸೂರು. ಆಕ್ಚುಲಿ ನಮ್ದು ಒಂದು ಟ್ರಸ್ಟ್ ಇದೆ, ಗ್ರೀನ್ ಅಗ್ರಿಟೆಕ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ. ಅದ್ರ ಅಂಡರ್ಲಿ ಸಾರ್ವಜನಿಕ ರೈತರಿಗೆ ಈಗ ಹೊಸ ಬೆಳೆ ಟೆಕ್ನಾಲಜೀಸ್ ಎಲ್ಲ ಇದೆ. ಸೊ ಅದನ್ನ ನಾವು ಈಗ ತೋರಿಸ್ಕೊಡ್ತೀವಿ ಸರ್. ಅರ್ಗು ಬೆಳೆ, ಆಮೇಲಿಂದ 1 ಇಂಚ್ ನೀರಿದ್ರು ಭೂಮಿ ಇದ್ರು ಏನು ಮಾಡಕ್ ಆಗ್ತಿರಲ್ಲ, ಅದಕ್ಕೆ ಟೆಕ್ನಾಲಜೀಸ್ ಎಲ್ಲ ಹೇಳ್ಕೊಡ್ತೀವಿ. ರೈತರು ಹೇಗೆ ಉಪಯೋಗಿಸ್ಕೋಬಹುದು. ಲೈಕ್ ನಾವು ಜಸ್ಟ್ ಒಂದು ರೈತರಿಗೆ ಆರ್ಥಿಕ ಸ್ಥಿತಿ ಹೆಚ್ಚಾಗ್ಬೇಕು, ಆ ರೀತಿ ಒಂದು ಕನ್ಸಲ್ಟೇಷನ್ ಟೆಕ್ನಾಲಜೀಸ್ ಮತ್ತೆ ಆ ತರ ಒಂದು ಬೆಳೆ ನಮ್ಮಲ್ಲಿ ಇದೆ ಸರ್. ಓಕೆ, ಈಗ ನಾನು ಅಲ್ಲಿ ನೋಡ್ತಾ ಇದ್ದೆ ಅರಗು ಕೃಷಿ ಅಂತ ಇದೆ. ಹೌದು ಸರ್. ಸೊ ಹಂಗಂದ್ರೆ ಏನ್ ಸರ್ ಅರಗು? ಸರ್ ಇದು ಅರಗು ಕೃಷಿ ಅಂತಂದ್ರೆ ಅದು ಜಸ್ಟ್ ಲೈಕ್ ಒಂದು ಗೋಂದು ಒಂದು ಮೇಣದ ತರ ಅದು ಕರಗುತ್ತೆ ಬಿಸಿಲಿಗೆ. ಆಮೇಲಿಂದ ಇದನ್ನ ನೀವು ಈ ಕೇಕ್ ಇಂಡಸ್ಟ್ರೀಸ್, ಆಮೇಲೆ ಕಲರಿಂಗ್, ಆಮೇಲೆ ಪೇಂಟ್ ಇಂಡಸ್ಟ್ರೀಸ್, ಲಿಪ್ಸ್ಟಿಕ್, ಲಿಥೋಗ್ರಫಿಕ್ ಇಂಕ್, ಆಮೇಲೆ ವಾಟರ್ ಇಂಕ್, ಬೂಟ್ ಪಾಲಿಶ್, ಲೆದರ್ ಇಂಡಸ್ಟ್ರಿ, ಇನ್ಸುಲೇಟಿಂಗ್ ಮೆಟೀರಿಯಲ್ಸ್, ಇದನ್ನೆಲ್ಲ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಆಗಲ್ಲ ಸರ್. ಸೊ ಇದು ಬಂದ್ಬಿಟ್ಟು ಒಂದು ರಾ ಮೆಟೀರಿಯಲ್. ಇದೊಂದು ರಾ ಮೆಟೀರಿಯಲ್ ನಿಮ್ಗೆ. ಸೊ ಇದು ಈ ಒಂದು ಕೃಷಿಯನ್ನ ಮಾಡೋದು ಹೇಗೆ ಸರ್? ಸರ್ ಏನಿಲ್ಲ, ಈಗ ನೋಡಿ, ಈಗ ಇದಕ್ಕೆ ಹೋಸ್ಟ್ ಪ್ಲಾಂಟ್ಸ್ ಅಂತ ಇರ್ತವೆ. ಈಗ ನಮ್ಮಲ್ಲಿರೋದು 3 ತರ ಹೋಸ್ಟ್ ಪ್ಲಾಂಟ್ಸ್ ನಮ್ಮಲ್ಲಿ ಬೆಳೆಯುವಂತದ್ದು ನಾರ್ತ್ ಕರ್ನಾಟಕದಲ್ಲಿ. ಒಂದು ಎಲ್ಚಿಯನ್ ಗಿಡ ಅಂತ ಹೇಳ್ತೇವೆ, ಇನ್ನೊಂದು ಫ್ಲೆಮೆಂಜಿಯಾ ಸಮೈಲೇಟ ಅಂತ ಒಂದಿದೆ, ಅದ್ ಬಿಟ್ರೆ ಮುತುಕದೆಲೆ ಅಂತ ಒಂದಿದೆ ಸರ್. ಅಂದ್ರೆ ಇಸ್ತ್ರಿ ಎಲೆ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ. ಊಟ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಎಲ್ಚಿ, ಇದೆಲ್ಲ ಇದು ಕಟ್ಟಿರೋದು ಸರ್, ಗೂಡು ಕಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಅದೇ ಗಿಡದಲ್ಲಿ ಎಲ್ಚಿ ಮರದಲ್ಲಿ ಗೂಡು ಕಟ್ಟಿರುವಂತದ್ದು. ಇದು ಈ ಒಂದು ಗಿಡದಲ್ಲಿ ಈ ರೀತಿ ಕೃಷಿ ಆಗಿದೆ. ಅರ್ಗು ಬರೋದು ಈ ರೀತಿ ಅರ್ಗು ಬರುತ್ತೆ. ಅದು ಇದಕ್ಕೆ ಕೆರಿಯಲಕ್ಕ ಅಂತೇಳಿ ಒಂದು ಇನ್ಸೆಕ್ಟ್ ಬರುತ್ತೆ ಸರ್. ಸೊ ಆ ಒಂದು ಇನ್ಸೆಕ್ಟ್ ನ ಬಿಟ್ರೆ ಈ ರೀತಿ ಇದೇ ತರ ನಿಮ್ಗೆ ಬ್ರೂಡ್ ಲ್ಯಾಕ್ ಅನ್ನೋದು ಬರುತ್ತೆ. ಈ ಬ್ರೂಡ್ ಲ್ಯಾಕ್ ಅನ್ನೋದು ಏನಂತಂದ್ರೆ, ಇದ್ರೊಳಗೆ ಒಂದು ಕೀಟ ತನ್ನ ಮರಿ ಮತ್ತು ಮೊಟ್ಟೆಗಳನ್ನ ಕಾಪಾಡೋಕೋಸ್ಕರ ಅದನ್ನ ಪೂರ್ತಿ ಇದನ್ನ ಕವರ್ ಮಾಡುತ್ತೆ ಅದರ ವೇಸ್ಟ್ ನಲ್ಲಿ. ಸೊ ಈ ತರ ನಿಮ್ಗೆ ಕಾಣುತ್ತೆ, ಆ ಕೀಟ ಈ ತರ ಆಗುತ್ತೆ. ನೆಕ್ಸ್ಟ್ ಇದೇ ತರ ಲೈಕ್ ಕಂಟಿನ್ಯೂ ಆಗಿ ಅರೌಂಡ್ 6 ಮಂತ್ಸ್ ನಿಮ್ಗೆ ಈ ಅರ್ಗು ಅನ್ನೋದು ತಯಾರಾಗ್ತದೆ ಗಿಡದಲ್ಲಿ. ಗಿಡದಲ್ಲಿ ಬರುತ್ತೆ. ಹೌದು. ಸೊ ಇದು ಎಷ್ಟಿದೆ ಸರ್ ಕೆಜಿ? ಸರ್ ಕೆಜಿ ನಿಮ್ಗೆ ಇದೇ ತರ ಕೊಟ್ರೆ ನಿಮ್ಗೆ ವಿತೌಟ್ ಸ್ಟಿಕ್, ಈಗ ಈ ತರ ಕೊಟ್ರೆ ನಿಮ್ಗೆ ಅರೌಂಡ್ 200 to 250 rupees per kg ಇದೆ ಸರ್. ಅಂದ್ರೆ 200 ಇಂದ 250. ಕಡ್ಡಿಲ್ ಕೊಟ್ರೆ ಕಡಿಮೆ ಇರುತ್ತೆ. ಅಂದ್ರೆ ಇದು ಸ್ಟಿಕ್ ವೈಟ್ ಇನ್ಕ್ಲೂಡ್ ಆಗುತ್ತೆ, ಹಾಗಾಗಿ ಈ ತರ ಕೊಡ್ಬೇಕಾಗುತ್ತೆ ಸರ್. ಸೊ ಈಗ ನೀವ್ ಹೇಳ್ತಿದ್ರೆ ಒಂದು ಆ ತರ ಬಿಡಿಸಿ ಕೊಟ್ರೆ ಒಂದು 200 ಇಂದ 250 ಕೆಜಿ. ಮತ್ತೆ ಇದರಿಂದ ಬೈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಸರ್. ಬನ್ನಿ, ಏನಿದೆ ಸರ್ ಬೈ ಪ್ರಾಡಕ್ಟ್? ಸರ್ ಈಗ ಈ ತರ ನಾವು ಬಿಡಿಸಿಟ್ಟಿದೀವಿ ಎಲ್ಲಾನು. ಸೊ ಈಗ 1 kg ಇದ್ರೆ 1 ಲೀಟರ್ ನೀರ್ ಹಾಕ್ಬಿಟ್ಟು ನಾವು 1 hour ಆ ತರ ಬಿಡ್ತೀವಿ. ಅದ್ ಬಿಟ್ಟಾದ್ಮೇಲಿಂದ ಇದು ಒಂದು ಕಲರ್ ಬಿಡುತ್ತೆ. ಆ ಕಲರ್ ನೋಡಿ, ಈ ಲಿಕ್ವಿಡ್ ತರ ಬರುತ್ತೆ ಅದು. ಈಗ ಎಲ್ಲೋ ಕಲರ್ ಬರುತ್ತೆ, ರೆಡ್ ಇದ್ರೆ ರೆಡ್ ಕಲರ್ ಬರುತ್ತೆ. ಆತರ ಒಂದು ಇನ್ಸೆಕ್ಟ್ ಇಂದ ಬರುವಂತದ್ದು ಈ ಕಲರ್, ನ್ಯಾಚುರಲ್ ಕಲರ್ ಅಂತ ಹೇಳಿ. ನ್ಯಾಚುರಲ್ ಕಲರ್. ಇದನ್ನೇನ್ ಮಾಡ್ತಾರೆ ನಿಮ್ಗೆ, ಈಗ ಈ ಡೈಯಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಸರ್. ಬಟ್ಟೆನ ಡೈಯಿಂಗ್, ಈಗ ರೇಷ್ಮೆ ಸೀರೆಗೆ ಅದು ಇದಕ್ಕೆ ಎಲ್ಲ ಈಗ ಡೈಯಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಇದೇ ಕಲರ್. ಇದು ಡೈ. ಈಗ ಇದನ್ನ ಡ್ರೈ ಮಾಡಿರೋಂತ ಡೈ ಇದು. ಅಂದ್ರೆ ಈಗ ನ್ಯಾಚುರಲ್ ಕಲರ್ ಅಂತ ಹೇಳ್ಬೋದು. ಹೌದು. ಸೊ ಇದು ಬಂದ್ಬಿಟ್ಟು ಬೈ ಪ್ರಾಡಕ್ಟ್. ಹೌದು. ಇದೇನ್ ಸರ್ ಇದು? ಸರ್ ಅದು ಶೆಲಾಕ್ ಸರ್. ಅಂದ್ರೆ ಇದ್ರಲ್ಲೇ ಬೈ ಪ್ರಾಡಕ್ಟ್. ನೆಕ್ಸ್ಟ್ ಸೊ ಇದಾದ್ಮೇಲೆ ಇದಿರುತ್ತಲ್ಲ, ಇದಾದ್ಮೇಲೆ ಇದು ಪ್ಯೂರಿಫೈ ಆಗಿ ಬಂದಿರುವಂತದ್ದು ಬಟನ್ ಲ್ಯಾಕ್. ಇದೇನ್ ಸರ್? ಇದು ಒಂಥರ ಚಿಪ್ಸ್ ತರ ಇದೆ. ಚಿಪ್ಸ್ ತರ ಇದೆ. ಇದೇನೆ ನಿಮ್ಗೆ ಇಂಡಸ್ಟ್ರಿಗಳಿಗೆ ಹೋಗೋದು. ಅಂದ್ರೆ ಕಮರ್ಷಿಯಲ್ ಆಗಿ ನೀವು ಮಾಡ್ತೀರಿ ಅಂತಂದ್ರೆ ಇದೆಲ್ಲ ಕಾಸ್ಟ್ಲಿ ಸರ್. ನಿಮ್ಗೆ ಕಾಸ್ಟ್ಲಿ ಅಂದ್ರೆ ಎಷ್ಟಾಗುತ್ತೆ ಸರ್? ಲೈಕ್ ಅರೌಂಡ್ 1000 per kg. 1000 rupees ಇದೆ per kg. ಸರ್ ರೈತರು ಬಂದ್ಬಿಟ್ಟು ಬೆಳೀತಾ ಇದಾರೆ, ಇದನ್ನೆಲ್ಲ ಎಲ್ಲಿ ಮಾಡ್ತಾ ಇದಾರೆ ಸರ್ ಮೇನ್ ಆಗಿ? ಸರ್ ನಮ್ದೆಲ್ಲ ನಾರ್ತ್ ಕರ್ನಾಟಕ ಇದೆ, ಮತ್ತೆ HD ಕೋಟೆಲ್ ಬೆಳೀತಾ ಇದಾರೆ, ಪಾಂಡವಪುರದಲ್ಲಿ ಬೆಳೀತಾ ಇದಾರೆ. ಸೊ ಇದು ಹೊಸ ವೆಂಚರ್ ಆಗಿರೋದ್ರಿಂದ ಇದು ಸ್ವಲ್ಪ ಜನಕ್ಕೆ ಇನ್ನು ತಲುಪಿಲ್ಲ. ಸೊ ಈಗ ಜನಗಳಿಗೆ ಒಂದು ಅವೇರ್ನೆಸ್ ಕಡಿಮೆ ಅಂತ ಹೇಳ್ತಾರೆ. ಹೌದು. ಸೊ ಇದು ಬಂದ್ಬಿಟ್ಟು ಕಮರ್ಷಿಯಲ್ ಆಗಿ ಮಾಡ್ಬೋದು ಸರ್. ಇದು ನಿಮ್ಗೆ ಇದು 6 months ಕ್ರಾಪ್. ಇದ್ರಲ್ಲಿ 4 months ಕ್ರಾಪ್ ಬಂದು ಬ್ರೂಡ್ ಲ್ಯಾಕ್ ಇದೇ ತರ ಬರುತ್ತೆ ಸರ್. ಬ್ರೂಡ್ ಲ್ಯಾಕ್ ಅನ್ನೋದು ಇದೇ ತರ ಬರುತ್ತೆ. ಇದರಲ್ಲಿ
ಎಕ್ಸ್ ಮತ್ತೆ ಎಲ್ಲ ಇರುತ್ತಲ್ಲ ಅದು ಬಂದು ನಿಮ್ಗೆ ಪಾಸ್ ಮಾಡ್ಬೋದಾ, ಹೇಳಿ. ಅದು ಬಂದು ನಿಮ್ಗೆ ಅರೌಂಡ್ 4 months ತನಕ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಸರ್. ಇದಕ್ಕೆ ಕೆಲವೊಂದು ಲೈಕ್ ಇದು ತಿನ್ನೋ ಅಕ್ಕಿ ಕೆಲವೊಂದು ಇನ್ಸೆಕ್ಟ್ ಬರ್ತವೆ. ಹಾ ಆ ಇನ್ಸೆಕ್ಟ್ ಬರ್ದೇ ಇರ್ಲಿ ಅಂತ ನಾವು ಕೆಲವೊಂದು ಕೆಮಿಕಲ್ ಸ್ಪ್ರೇಸ್ ಕೊಡ್ಲೇಬೇಕಾಗತ್ತೆ ಸರ್. ಓಕೆ. ಆ ಸ್ಪ್ರೇಸ್ ಕೊಟ್ಟಾದ್ಮೇಲಿಂದ ನೀವು ಅರೌಂಡ್ 4 months ಗೆ ನಿಮ್ಗೆ ಬ್ರೂಡ್ ಲಾಕ್ ಬರುತ್ತೆ. ದಟ್ ವಿಲ್ ಗೋ ಅರೌಂಡ್ 600 to 700 rupees ಸರ್ ಈಗ per kg. ಈ ಹುಳು ಅಂತ ಹೇಳಿದ್ರೆ ಇನ್ಸೆಕ್ಟ್ ಅಂತ ಹೇಳಿದ್ರೆ ಇದು ಇನ್ಸೆಕ್ಟ್ ಹೌದು. ಮತ್ತೆ ಎಗ್ಸ್ ತಗೋಬೇಕು ಅಂತಂದ್ರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ? ನಾವು ತಗೊಳಂಗಿಲ್ಲ ಸರ್, ಬ್ರೂಡ್ ಲಾಕೆ ಇದೇ ತರ ಬರುತ್ತೆ. ಅಲ್ಲ ಈಗ ನಾನು ಹೇಳ್ತಾ ಇರೋದು, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ಎಲ್ಚಿ ಹಣ್ಣು ಗಿಡದಲ್ಲಿ ಬಿಡುತ್ತೆ ಅಂತ ಹೇಳಿದ್ರಿ, ನ್ಯಾಚುರಲ್ ಆಗಿ ಅದೇ ಬಿಡುತ್ತಾ? ಇಲ್ಲ ಇಲ್ಲ ಇಲ್ಲ, ನಾವು ಬ್ರೂಡ್ ಲಾಕ್ ನ ತಗೊಬಂದು ಕಟ್ಟಿದ್ರೆ ಮಾತ್ರ ನಿಮ್ಗೆ ಈ ಅರ್ಗೋ ಅನ್ನೋದು ಬರೋದು ನಿಮ್ಗೆ. ಸೊ ಇದನ್ನ ತಗೋಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು ಸರ್ ನಾವು? ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ತರಿಸ್ಕೊಡ್ತೀವಿ. ನೀವು ಈಗ ಬೆಳೆಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಹೆಲ್ಪ್ ಮಾಡ್ತೀವಿ ಸರ್, ಓಕೆ, ನಮ್ಮ ಟ್ರಸ್ಟ್ ಕಡೆಯಿಂದ. ಓಕೆ ಸರ್. ಏನಾಗುತ್ತೆ ಕಾಸ್ಟ್ ಅದಕ್ಕೆ? ಯಾವ್ದಕ್ಕೆ? ಈಗ ಅದು ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕಡ್ಡಿ ತಗೋಬೇಕು ಅಂದ್ರೆ ಏನಾಗುತ್ತೆ ಕಾಸ್ಟ್? ಸರ್ ಇವೆಲ್ಲ ಕಡಿಮೆ ಸರ್, ನಿಮ್ಗೆ ಏನಿದೆ ಕೆಜಿ ತೂಕದಲ್ಲೇ ಸಿಗುತ್ತೆ ಇವೆಲ್ಲ. ಸಿಗುತ್ತೆ, ಕಡಿಮೆ ಇದ್ರಲ್ಲಿ ಸಿಗುತ್ತೆ ಹಾಗಾದ್ರೆ. ಹೌದೌದು. ಓಕೆ. ಎಲ್ಲಿ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕು? ಒಂದು ಸರ್ ನಮ್ದು ಗ್ರೀನ್ ಅಗ್ರಿಟೆಕ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಹೇಳಿ ಮೈಸೂರ್ಲಿದೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿ ಪ್ರತಿ ತಿಂಗಳು ಟ್ರೈನಿಂಗ್ ನಡೆಯುತ್ತೆ ಇದ್ರದ್ದೇನೆ, ಅರ್ಗೋ ಕೃಷಿ ಬಗ್ಗೆನೆ. ಸೊ ಅದಕ್ಕೆ ಬಂದು ಟ್ರೈನಿಂಗ್ ತಗೊಂಡು ನೆಕ್ಸ್ಟ್ ನೀವು ಅರ್ಗೋ ಕೃಷಿ ಮಾಡಬಹುದು, ಬೆಳಿಬಹುದು. ಫೋನ್ ನಂಬರ್ ಹೇಳ್ತೀರಾ ತಮ್ಮದು? 7406923952. ಥ್ಯಾಂಕ್ ಯು.